ಹೇ ಗಾಯ್ಸ್, ನಾವಿವತ್ತು ಮೊಳಕೆ ಕಾಳನ್ನ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾವು 3 ಥರ ಕಾಳು ತೊಗೊಂಡಿದ್ದೀನಿ: ಕಡಲೆಕಾಳು, ಬಟಾಣಿ ಕಾಳು ಮತ್ತು ಅಲಸಂದೆ ಕಾಳು. ಆ ಕಾಳುಗಳನ್ನ ಫಸ್ಟು ನಾವು ನೀಟಾಗಿ ಸೋಸ್ಕೊಂಡು ಅದನ್ನು ಒಂದು ಬಾಣಲಿಗೆ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾವಿವಾಗ ಹುಳ್ಳಿಕಾಳು, ಇದು ಒಂದು 2 kg ಅಷ್ಟಿದೆ. ಸೊ ಈ ಹುಳ್ಳಿಕಾಳನ್ನೂ ಆ ಕಾಳುಗಳ ಜೊತೆ ಸೇರಿಸ್ಕೊಳ್ಳೋಣ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಏನು ಇಲ್ಲದೆ ಇರೋಂಗೆ ನೀಟಾಗಿ ಕಡ್ಡಿ ಕಸ ಎಲ್ಲ ಆಯ್ದು ಚೆನ್ನಾಗಿ ಸೋಸಿ ತೊಗೊಂಡಿರೋ ಅಂತಹ ಕಾಳುಗಳಿವು. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡೋಣ. ಈಗ ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಒಂದು ನೀರು ಹಾಕಿ ಒಂದು ನೈಟ್ ಪೂರ್ತಿ ನೆನೆ ಹಾಕೋಣ. ನೀರು ಸ್ವಲ್ಪ ಜಾಸ್ತಿ ಅನ್ನೋ ಹಂಗೆ ಇರಲಿ, ಯಾಕೆ ಅಂತ ಅಂದರೆ ಕಾಳು ಉಬ್ಬುತ್ತೆ. ಅದರಿಂದ ನೀರು ಕಮ್ಮಿ ಆದರೆ ಅದಕ್ಕೂ ನೀಟಾಗಿ ಉಬ್ಬಕ್ಕೆ ಆಗೋದಿಲ್ಲ. ಈಗ ಒಂದು ನೈಟ್ ಪೂರ್ತಿ ನೆನೆ ಹಾಕಿದ್ದಾಗಿದೆ. ಬೆಳಗ್ಗೆ ಎದ್ದಾಗ ಈ ಥರ ನೀಟಾಗಿ ಆಗಿದೆ. ಚೆನ್ನಾಗಿ ಉಬ್ಬಿ ಚೆನ್ನಾಗಿದೆ. ಇವಾಗ ಇದನ್ನು ನಾವು ತೊಳೆದ್ಬಿಟ್ಟು ನೀಟಾಗಿ ತೊಳೆದು 2-3 ಸಲ ತೊಳೆದು ಒಂದು ಬಟ್ಟೆ ಮೇಲೆ ಹಾಕಿ ಎಕ್ಸಸ್ ಆಫ್ ವಾಟರ್ನ ಹೋಗೋ ಹಾಗೆ ಒಂದು 5-10 ನಿಮಿಷ ನೆನೆ ಹಾಕೋಣ. ಅದನ್ನು ಹಾರಾಕೋಣ. ಹಾರಾಕಿದ ಒಂದು ಕಾಳುಗಳನ್ನೆಲ್ಲ ಒಂದು ಕಾಟನ್ ಬ್ಯಾಗ್ ಹಾಕ್ತಾಯಿದ್ದೀನಿ ನಾನು. ಸೊ ಈ ಕಾಟನ್ ಬ್ಯಾಗ್ ಹಾಕಿ ನೀಟಾಗಿ ಟೈಟಾಗಿ ಗಂಟು ಕಟ್ಟಿ ಇಡೋಣ. ಈ ನೀಟಾಗಿ ಗಂಟು ಕಟ್ಟ ಆದಮೇಲೆ ಇದ್ರ ಮೇಲೆ ಭಾರ ಅಂತ ವಸ್ತುಗಳನ್ನ ಇಡಬೇಕು. ನಮ್ಮ ಮನೆಯಲ್ಲಿ ಕಲ್ಲು ಗುಂಡಿರೋದ್ರಿಂದ, ಅಂದರೆ ಏನು ಖಾರ ರುಬ್ಬಕ್ಕೆ ಯೂಸ್ ಮಾಡ್ತೀವಿ ನೋಡಿ, ಆ ಕಲ್ಲು ಗುಂಡನ್ನು ಇಟ್ಟು ನಾನು 2 days ಹಾಗೆ ಬಿಡ್ತಾಯಿದ್ದೀನಿ, ಚೆನ್ನಾಗಿ ಮೊಳಕೆ ಬರಲಿ ಅಂತ ಹೇಳಿ. ನೀಟಾಗಿ ಈಗ ಗಂಟು ಕಟ್ಟಾಯಿತು. ಈಗ ಇದನ್ನು ಇದ್ರ ಒಳಕಲ್ಲಲ್ಲಿಟ್ಟು ಅದ್ರ ಮೇಲೆ ಏನು ರುಬ್ತೀವಲ್ಲ ಆ ಕಲ್ಲನ್ನೇ ಇಡ್ತಾಯಿದ್ದೀನಿ. ಚೆನ್ನಾಗಿ ಭಾರ ಇಟ್ಟರೆ ಅದು ಬೇಗ ಮೊಳಕೆ ಬರುತ್ತೆ ಅಂತ ಹೇಳಿ. ಒಂದು ದಿವಸಕ್ಕೆಲ್ಲ ಬಂದಿರುತ್ತೆ. ನಾನು 2 days ಬಿಟ್ಟು ನೋಡಿದೆ, ನೋಡೋಣ ಹೇಗೆ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ, ನೀವೇ ನೋಡ್ತಾ ಇರ್ಬೋದು. ಈಗ ಓಪನ್ ಮಾಡಿ ನೋಡೋಣ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ಉದ್ದುದ್ದವಾಗಿ ಮೊಳಕೆ ಬಂದಿದೆ. ಎಲ್ಲ ಕಾಳುಗಳು ತುಂಬ ನೀಟಾಗಿ ಬಂದಿದೆ. ಇವು ನಾವೇ ಬೆಳೆದಿರೋ ಅಂತಹ ಕಾಳುಗಳು, ಹುಳ್ಳಿಕಾಳು ಮತ್ತು ಅಲಸಂದೆ ಕಾಳು. ಈಗ ಒಂದು ಬಾಣಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸಾಂಬಾರು ಮಾಡಲಿಕ್ಕೆ ಇದು ಒಳ್ಳೆ ತುಂಬ ಪ್ರೋಟೀನ್ ಇರೋವಂತಹ ಕಾಳುಗಳಿವು. ಇವನ್ನ ಯೂಸ್ ಮಾಡಿಕೊಂಡು ಒಳ್ಳೊಳ್ಳೆ ಸಾಂಬಾರುಗಳನ್ನ, ರೆಸಿಪಿಗಳನ್ನ ಮಾಡ್ಕೊಬೋದು. ಒಂದು ಸಲ ಇಷ್ಟು ನೆನೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಸಾಂಬಾರಿಗೆ, ಒಂದು ಸ್ವಲ್ಪ ಪಲ್ಯಕ್ಕೆ ಅಂತ ಮಾಡಿಕೊಂಬಿಟ್ರೆ ಒಂದು 2 days ಊಟಕ್ಕೆ ಆಗುತ್ತೆ ಇದು ಸಾಂಬಾರಿಗೆ. ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು.